ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಯಾರು ಅದೀರಿ, ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ, ಲೈಕ್ ಮಾಡ್ರಿ. ಇವತ್ತು ನಾನು ಸಮೋಸ ಮಾಡಿದ್ದೆ. ಅದನ್ನ ಹೆಂಗ್ ಮಾಡಿದ್ದೆ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ತೀನಿ. ಮೈದಾ ಹಾಕೊಂಡಿನಿ, ಅದಕ್ಕೆ ಜೀರಿಗೆ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ. ಸಾಲ್ಟ್ ಹಾಕ್ರಿ, ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಇಡ್ತೀನಿ. ನಾನು ಒಂದ್ ಬುಟ್ಟಿ ತಗೊಂಡಿನಿ, ಅದನ್ನ ಬಿಸಿ ಮಾಡಕ್ ಇಟ್ಟು ಅದ್ರೊಳಗ ಸೋಪ್, ಜೀರಿಗೆ ಮತ್ತ ತಂಬ್ರಿ ಬೀಜ ಹಾಕಿನಿ. ಅವೆಲ್ಲಾನು ಚಲೋ ತಂಗ ಹುರ್ಕೋಬೇಕು. ಹುರ್ಕೊಂಡು ಮಿಕ್ಸಿ ಮಾಡ್ಕೋರಿ. ಬಟಾಟಿ, ಅದಕ್ಕ ಗರಂ ಮಸಾಲ, ಉಪ್ಪು ನೋಡ್ಕೊಂಡು ಹಾಕ್ರಿ. ಖಾರ, ಪುಡಿ ಖಾರ ಹಾಕಿ ನಾನು. ಈಗ ಅದನ್ನ ಒಗ್ಗರ್ನಿ ಕೊಡ್ಬೇಕು. ಅದ್ ಬುಟ್ಟಿ ತಗೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿನಿ. ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಮೆಣಸಿನ್ಕಾಯಿ ಅದ ಪುಡಿ ಬಿಸಿ ಮಾಡಿ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಪುಡಿ ಹಾಕಿ ಉಪ್ಪು ಹಾಕೋತೀನಿ ನಾನು. ಉಪ್ಪು ಹಾಕೊಂಡ್ಮ್ಯಾಗ ಈಗ ಅದನ್ನ ಬಟಾಟಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದನ್ನ ಬಟಾಟಿ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಕೊತ್ತಂಬರಿ ಹಾಕ್ರಿ, ಮ್ಯಾಗ ಹಾಕಿ ಮತ್ತೊಂದಿಷ್ಟು ಚಲೋ ತಂಗ ಮಿಕ್ಸ್ ಮಾಡ್ಕೋರಿ ಎಲ್ಲಾನು. ಈಗ ಅದನ್ನ ಮೈದಾ ಹಿಟ್ಟನ್ನ ಸೈಡಿಗೆ ಇಟ್ಟಿದೆಲ್ಲ ಕಲಿಸಿ ಅದನ್ನ ತಗೊಂಡು ರೌಂಡ್ ಲಟ್ಟಿಸ್ತೀರಿ. ರೌಂಡ್ ಲಟ್ಟಿಸಿ ಈಗ ಅದಕ್ಕೆ ಬಟಾಟಿದ್ ಮಾಡಿದ್ವಲ್ಲ ಅದನ್ನ ಫಿಲಪ್ ಮಾಡಿ ಕಾರ್ನರಿಗೆಲ್ಲ ನೀರ್ ಹಚ್ಚಿರಿ. ನೀರ್ ಹಚ್ಚಿ ಫೋಲ್ಡ್ ಮಾಡ್ರಿ. ನಂದು ಕರೆಕ್ಟ್ ಆಗಿ ಶೇಪ್ ಬಂದಿಲ್ಲ, ನೀವು ಶೇಪ್ ಮಾಡ್ಕೋರಿ. ಈಗ ಅದನ್ನ ಎಣ್ಣೆ ಒಳಗ ಫ್ರೈ ಮಾಡೋಣ. ಎಣ್ಣೆ ಒಳಗ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ರೋಸ್ಟ್ ಮಾಡ್ಕೊಂಡು ಅದನ್ನ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ಕೋರಿ. ಈವ್ನಿಂಗ್ ಸ್ನ್ಯಾಕ್ಸ್ ಚಲೋ ಆಗುತ್ತೆ. ನಾನು ಲೋ ಫ್ಲೇಮ್ ಇಟ್ಟು ಫ್ರೈ ಮಾಡತ್ತೀನಿ, ನೀವು ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡಿ ನಡೀತೈತಿ. ಸಮೋಸ ರೆಡಿ.